ಮೂಕಿಯಾದ ಬಂಧನ ಭಾಗ 72. ಆ ನೀಚರನ್ನ ಕಾನೂನಿನ ಮುಂದೆ ತಂದು ಜೈಲಿಗೆ ಹಾಕುವವರೆಗೂ ನಾನು ವಿಶ್ರಮಿಸಲ್ಲ ಅಂತ ಅಶ್ವಿನಿ ಆಕ್ರೋಶದಿಂದ ಪ್ರತಿಜ್ಞೆಯನ್ನು ಮಾಡ್ತಾಳೆ. ಆ ಕ್ಷಣದಲ್ಲಿ ಪಕ್ಕದ ಕೊಠಡಿಯಿಂದ ಒಂದು ಶಬ್ದ ಕೇಳಿ ಆರವ್ ಮತ್ತು ಆದಿತ್ಯ ಓಡುತ್ತಾ ಬರ್ತಾರೆ. ಮಕ್ಕಳು ತಮ್ಮ ತಾಯಿ ಅಳುತ್ತಿರುವುದನ್ನು ಹಾಗೂ ಸುಹಾಸ್ ಅವಳನ್ನು ಸಮಾಧಾನ ಪಡಿಸ್ತಾ ಇರೋದನ್ನು ನೋಡಿ ಸಂಪೂರ್ಣವಾಗಿ ಆಘಾತಕ್ಕೊಳಗಾಗ್ತಾರೆ. ಅಮ್ಮ, ಏನಾಯಿತು? ನೀವು ಯಾಕೆ ಅಳ್ತಾ ಇದ್ದೀರಿ? ಆರವ್ ಸುಹಾಸ್ನ ಕಡೆಗೆ ತೀವ್ರ ಕೋಪದಿಂದ ನೋಡುತ್ತಾ, ಮಿಸ್ಟರ್ ಸುಹಾಸ್, ನೀವು ನಮ್ಮ ಅಮ್ಮನಿಗೆ ಏನು ಮಾಡಿದ್ರಿ ಅಂತ ಜೋರಾಗಿ ಕೇಳ್ತಾನೆ. ಸುಹಾಸ್ ಕಣ್ಣೀರನ್ನು ಸುರಿಸುತ್ತಾ ನಿಧಾನವಾಗಿ ಮಂಡಿಯೂರಿ ಇಬ್ಬರು ಹುಡುಗರು ಕೈಗಳನ್ನು ಅತ್ಯಂತ ಪ್ರೀತಿಯಿಂದ ಹಿಡಿದುಕೊಳ್ತಾನೆ. ಆರವ್, ಆದಿತ್ಯ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಮಕ್ಕಳೇ. ನಾನು ಬೇರೆ ಯಾರೂ ಅಲ್ಲ, ನಿಮ್ಮ ಸ್ವಂತ ತಂದೆ. ಆ ಮಾತನ್ನು ಕೇಳಿ ಇಬ್ಬರು ಹುಡುಗರು ಸ್ತಬ್ಧರಾಗಿ ನಿಂತುಬಿಟ್ರು. ಅಶ್ವಿನಿ ಕಣ್ಣೀರನ್ನು ಸುರಿಸುತ್ತಾ ತನ್ನಿಬ್ಬರು ಮಕ್ಕಳನ್ನು ಗಟ್ಟಿಯಾಗಿ ಅಪ್ಕೊಂಡ್ಳು. ಹೌದು ಕಂದ, ಇವರೇ ನಿಮ್ಮ ತಂದೆ ಮತ್ತು ನಿಮ್ಮ ಜೊತೆ ಆಟವಾಡುತ್ತಿದ್ದಂತಹ ಆ ಒಂದು ಪುಟ್ಟ ಅನ್ವಿತಾ ಬೇರೆ ಯಾರೂ ಅಲ್ಲ, ನಿಮ್ಮ ಸ್ವಂತ ತಂಗಿ. ಆ ಸತ್ಯವು ಆ ಸಣ್ಣ ಮನೆಯಲ್ಲಿ ತಾಯ್ತನ ಮತ್ತು ಪಿತೃತ್ವದ ದೊಡ್ಡ ಸುನಾಮಿಯನ್ನೇ ಸೃಷ್ಟಿಸಿತು. ಇಬ್ಬರು ಮಕ್ಕಳಿಗೆ ತಕ್ಷಣವೇ ಏನು ಹೇಳಬೇಕು ಅಂತಲೇ ತೋಚಲಿಲ್ಲ. ಆದರೆ ಅನ್ವಿತಾ ತಮ್ಮ ಸ್ವಂತ ತಂಗಿ ಎಂಬಂತಹ ಸುದ್ದಿ ಅವರ ಎದೆಯಲ್ಲಿ ಹೊಸ ಪ್ರೀತಿ ಮತ್ತು ರಕ್ಷಣೆಯ ಭಾವನೆಯನ್ನು ಮೂಡಿಸಿತು. ಮರುದಿನ ಬೆಳಗ್ಗೆ ಸುಹಾಸ್ ತನ್ನ ನಿರ್ಧಾರದಲ್ಲಿ ಅತ್ಯಂತ ದೃಢವಾಗಿದ್ದನು. ಅವನು ನೇರವಾಗಿ ತನ್ನ ವರ್ಮಾ ಮಹಲ್ಗೆ ತೆರಳುತ್ತಾನೆ. ಅಲ್ಲಿ ಗಾಯತ್ರಿ ಮತ್ತು ಕಾವ್ಯ ಸುಹಾಸ್ನ ಎರಡನೇ ಮದುವೆಯ ವೈಭವದ ಸಿದ್ಧತೆಗಳ ಬಗ್ಗೆ ತುಂಬ ಪ್ಲ್ಯಾನ್ಸ್ ಮಾಡಿ ಚರ್ಚೆ ಮಾಡ್ತಾ ಇರ್ತಾರೆ. ಸುಹಾಸ್ ಒಳಗೆ ಬಂದ ಆಕ್ರೋಶದ ವೇಗವನ್ನು ಕಂಡು ಇಬ್ಬರು ಕೂಡ ತೀವ್ರವಾಗಿ ಗಾಬರಿಗೊಳ್ತಾರೆ. ಸುಹಾಸ್, ಏನಾಯಿತು? ಯಾಕೆ ಇಷ್ಟೊಂದು ಕೋಪದಲ್ಲಿದೆಯಾ? ಕೋಪದಿಂದ ಬಂದ್ಬಿಟ್ಟೆ ಅಂತ ಗಾಯತ್ರಿ ಕೇಳ್ತಾಳೆ. ಸುಹಾಸ್ ತನ್ನ ಜೇಬಿನಿಂದ ವೈದ್ಯಕೀಯ ವರದಿಗಳು ಮತ್ತು ತನಿಖಾಧಿಕಾರಿ ನೀಡಿದಂತಹ ಎಲ್ಲ ಸಾಕ್ಷ್ಯಗಳನ್ನು ತೆಗೆದು ಗಾಯತ್ರಿ ಮತ್ತು ಕಾವ್ಯಾಳ ಮುಖಕ್ಕೆ ಜೋರಾಗಿ ಪಟಾರ್ನೆಸಿದ್ದಾನೆ. ಈ ಸತ್ಯವನ್ನು ಇನ್ನು ಎಷ್ಟು ದಿನ ಅಂತ ಮುಚ್ಚಿಡ್ಬೋದು ಅಂತ ನೀವಿಬ್ಬರು ಅಂದ್ಕೊಂಡಿದ್ರಿ? ಸುಹಾಸ್ನ ಧ್ವನಿ ಇಡೀ ಮಹಲ್ನಲ್ಲಿ ಸಿಂಹಗರ್ಜನೆಯಂತೆ ಕೇಳಿಸ್ತು. ಅನ್ವಿತಾ ಅಶ್ವಿನಿಯ ಮಗಳು, ಅದಕ್ಕಿಂತ ಮುಖ್ಯವಾಗಿ ಅವಳು ನನ್ನ ಸ್ವಂತ ಮಗಳು. ನೀವಿಬ್ಬರು ಸೇರಿ ನನ್ನ ಮೂವರೂ ಮಕ್ಕಳನ್ನು ಅವರ ಎತ್ತ ತಾಯಿಯಿಂದ ಬೇರ್ಪಡಿಸಿ ನನ್ನ ಮಗಳನ್ನು ಮಾತೇ ಬರದಂತೆ ಹಿಂಸಿಸಿದ್ದೀರಿ ಅಲ್ಲವೇ? ನಿಮಗೆ ನಾಚಿಕೆ ಆಗೋದಿಲ್ವೇ? ಕಾವ್ಯ ಮುಖ ಕ್ಷಣಾರ್ಧದಲ್ಲೇ ಬಿಳಿಚಿಕೊಂಡು ಕಳೆಗುಂದಿತ್ತು. ಸುಹಾಸ್, ನಾನು ಅಂತಹದ್ದೇನೂ ಮಾಡಿಲ್ಲ. ಬಾಯಿ ಮುಚ್ಚು ಕಾವ್ಯ, ಸುಹಾಸ್ ಅಬ್ಬರಿಸ್ತಾನೆ. ಅನ್ವಿತಾಳ ದೇಹದ ಮೇಲೆ ನೀನು ಮಾಡಿರೋ ಗಾಯಗಳು, ಅವಳ ಎಳೆಯ ಮನಸ್ಸಿನ ಮೇಲೆ ನೀನು ಕೊಟ್ಟ ಆಘಾತಗಳು ಎಲ್ಲದಕ್ಕೂ ನನ್ನ ಬಳಿ ಸಾಕ್ಷಿ ಇದೆ. ನಿನ್ನಂತಹ ರಾಕ್ಷಸಿಯನ್ನು ನಂಬಿ ಮದುವೆಯಾಗಲು ಹೊರಟಿದ್ದೆ ನೋಡು, ನನ್ನನ್ನು ನಾನೇ ಚಪ್ಪಲಿಯಲ್ಲಿ ಹೊಡೆದುಕೊಳ್ಬೇಕು. ಗಾಯತ್ರಿ ತೀವ್ರ ಗಾಬರಿಯಿಂದ, ಸುಹಾಸ್, ಏನು ಮಾತಾಡ್ತಾ ಇದೆಯಾ? ನನ್ನ ಮಾತು ಕೇಳು. ಈ ವರ್ಮಾ ಕುಟುಂಬದ ಉತ್ತರಾಧಿಕಾರಿಗಳು ಯಾವುದೋ ಸಾಮಾನ್ಯ ಕುಟುಂಬದ ಹುಡುಗಿಗೆ ಹುಟ್ಟಬಾರದು ಎಂಬ ಒಂದೇ ಒಂದು ಕಾರಣಕ್ಕೆ ನಾನು ಈ ರೀತಿ ಎಲ್ಲ ಮಾಡಲೇಬೇಕಾಯ್ತು. ಸಾಕು, ನಿಲ್ಲಿಸಿ ತಾಯಿ. ನೀನು ನನ್ನ ತಾಯಿ ಅಂತ ಹೇಳಿಕೊಳ್ಳೋಕ್ಕೆ ಬಹಳ ನೋವಾಗುತ್ತೆ. ಸುಹಾಸ್ ಕೈ ಎತ್ತಿ ಅವಳನ್ನು ತಡಿತಾನೆ. ನಿಮ್ಮ ಈ ಹುಚ್ಚು ಗೌರವಕ್ಕಾಗಿ ನೀನು ನನ್ನ ಜೀವನ ಮತ್ತು ನನ್ನ ಮೂವರು ಮಕ್ಕಳ ಭವಿಷ್ಯವನ್ನೇ ಹಾಳು ಮಾಡಿದ್ದಿ. ಇನ್ನು ಮುಂದೆ ಈ ಮನೆಯಲ್ಲಿ ನೀವಿಬ್ಬರೂ ಇರಲು ಅರ್ಹರಲ್ಲ. ನೀನು ನನ್ನ ತಾಯಿಯೂ ಅಲ್ಲ. ಸುಹಾಸ್ ತಕ್ಷಣವೇ ನಗರದ ಪೊಲೀಸ್ ಕಮಿಷನರ್ಗೆ ಕರೆ ಮಾಡ್ತಾನೆ. ಮಕ್ಕಳ ಅಪಹರಣ, ಮಾನಸಿಕ ದೈಹಿಕ ಹಿಂಸೆ, ವಂಚನೆಯ ಗಂಭೀರ ವಿಭಾಗಗಳಲ್ಲಿ ಅಂದರೆ ಆ ಅಡಿಯಲ್ಲಿ ಕಾವ್ಯ ವಿರುದ್ಧ ತಕ್ಷಣವೇ FIR ದಾಖಲಿಸಲಾಗುತ್ತೆ. ಬಂದ ಪೊಲೀಸರು ಕಾವ್ಯಾಳ ಕೈಗೆ ಕೋಳವನ್ನು ತೊಡಿಸಿ ಬಂಧಿಸಿ ಕರ್ಕೊಂಡು ಹೋಗ್ತಾರೆ. ಗಾಯತ್ರಿ ಆಘಾತದಿಂದ ಎಪ್ಪುಗಂಟಿ ನಿಂತಿದ್ರೆ ಸುಹಾಸ್ ಆ ಮಹಲ್ನಿಂದ ಶಾಶ್ವತವಾಗಿ ಹೊರನಡೀತಾನೆ. ಕೆಲವು ದಿನಗಳಲ್ಲಿ ಅಶ್ವಿನಿ ಆರೈಕೆಯಲ್ಲಿ ಪುಟ್ಟ ಅನ್ವಿತಾಳ ಮಾತುಗಳು ಮರಳಿ ಬಂದವು. ಸುಹಾಸ್, ಅಶ್ವಿನಿ, ಆರವ್, ಆದಿತ್ಯ, ಅನ್ವಿತಾ ಈ 5 ಪವಿತ್ರ ಕುಟುಂಬವು ಎಲ್ಲ ಕಷ್ಟಗಳನ್ನು ಗೆದ್ದು ಒಂದಾಗಿತ್ತು. ಕಾವ್ಯ ಬಂಧನ, ಗಾಯತ್ರಿ ಅಹಂಕಾರದ ಪತನ ಚೆನ್ನೈನ ಪ್ರಮುಖ ಮಾಧ್ಯಮಗಳಲ್ಲಿ ಮುಖ್ಯಾಂಶಗಳಾಗಿ ಸುದ್ದಿಯಾಗುತ್ತೆ. ವರ್ಮಾ ಕುಟುಂಬದಲ್ಲಿ ಪ್ರತಿಷ್ಠೆ ಮತ್ತು ಗೌರವ ಒಂದೇ ದಿನದಲ್ಲಿ ಧೂಳಿಪಟವಾಯಿತು. ಆದರೆ ಸುಹಾಸ್ಗೆ ಇದ್ಯಾವುದರ ಬಗ್ಗೆ ಚಿಂತೆ ಇರಲಿಲ್ಲ. ಅವನ ಏಕೈಕ ಗುರಿಯಾದದ್ದು ತನ್ನ ಗಾಯಗೊಂಡ ಕುಟುಂಬವನ್ನು ಮತ್ತೆ ಪ್ರೀತಿಯಿಂದ ಒಂದುಗೂಡಿಸೋದು, ತನ್ನದೇ ಆದ ಒಂದು ಪುಟ್ಟ ಕುಟುಂಬವನ್ನು ಕಟ್ಟೋದು. ಪೊಲೀಸ್ ಠಾಣೆಯ ಎಲ್ಲ ವಿಧಾನಗಳನ್ನು ಮುಗಿಸಿದ ನಂತರ ಸುಹಾಸ್ ನೇರವಾಗಿ ಅಶ್ವಿನಿಯ ಮನೆಗೆ ಹೋಗ್ತಾನೆ. ಅಲ್ಲಿ ಅಶ್ವಿನಿ ತನ್ನ 3 ಮಕ್ಕಳಾದ ಆರವ್, ಆದಿತ್ಯ ಮತ್ತು ಅನ್ವಿತಾಳ ಪಕ್ಕದಲ್ಲೇ ಕುಳಿತು ತನ್ನ ಮಮತೆಯನ್ನು ದಾರಿ ಎರಿತಾ ಇದ್ಲು. ಅಂದರೆ ಅವರ ಮಕ್ಕಳನ್ನು ಮುದ್ದಾಡ್ತಾ ಇದ್ಲು. ಅನ್ವಿತಾಳ ಮುಖದಲ್ಲಿ ಹಿಂದೆಂದೂ ಕಾಣದಂತಹ ಹೊಸ ಬೆಳಕು, ನೆಮ್ಮದಿ, ಏನೋ ಒಂದು ಸಾಧಿಸಿದ ಖುಷಿ ಮೂಡಿತು. ತನ್ನ ಸ್ವಂತ ತಾಯಿ ಮತ್ತು ಅಣ್ಣಂದಿರ ಜೊತೆ ಇದ್ದಾನೆಂಬ ಭಾವನೆ ಆ ಎಳೆಯ ಮಗುವಿಗೆ ಅಪಾರ ಖುಷಿಯನ್ನು, ಧೈರ್ಯವನ್ನು, ತೃಪ್ತಿಯನ್ನು ನೀಡಿತು.
ಸುಹಾಸ್ ಬಾಗಿಲನ್ನು ತೆರೆದು ಒಳಗೆ ಬಂದಾಗ ಅವನನ್ನು ನೋಡಿದ ಕೂಡಲೇ ಪುಟ್ಟ ಅನ್ವಿತಾ ಅಪ್ಪ ಎಂದು ಸಂತೋಷದಿಂದ ಕೂಗುತ್ತಾ ಓಡಿ ಬಂದು ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡ್ಳು. ಅನ್ವಿತಾ ತನ್ನ ಜೀವಮಾನದಲ್ಲೇ ಮೊದಲ ಬಾರಿಗೆ ಯಾವುದೇ ಭಯವಿಲ್ಲದೆ ಸ್ಪಷ್ಟ ಹಾಗೂ ಸಿಹಿಯಾದ ಧ್ವನಿಯಲ್ಲಿ ಅಪ್ಪ ಅಂತ ಕರೆಯುವುದನ್ನು ಕೇಳಿದಾಗ ಸುಹಾಸ್ನ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿ ಬಂದವು. ಅವಳನ್ನು ಎತ್ಕೊಂಡು ಮುದ್ದಾಡಿದ ಸುಹಾಸ್ ನಿಧಾನವಾಗಿ ಅಶ್ವಿನಿ ನೋಡ್ತಾನೆ. ಅಶ್ವಿನಿ ಅಂದರೆ ಕಾವ್ಯಳನ್ನು ಬಂಧಿಸಲಾಗಿದೆ. ಅವಳು ಮಾಡಿದ ಪ್ರತಿಯೊಂದು ಸಣ್ಣ ಅಪರಾಧಕ್ಕೂ ಕಾನೂನಿನ ಮುಂದೆ ತಕ್ಕವಾದ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಂತ ಹೇಳ್ತಾನೆ ಸುಹಾಸ್. ಅಶ್ವಿನಿ ಪ್ರಶಾಂತವಾಗಿ ತಲೆಯಾಡಿಸ್ತಾಳೆ. ಧನ್ಯವಾದಗಳು ಮಿಸ್ಟರ್ ಸುಹಾಸ್. ಆದರೆ ಕಳೆದ ಒಂದಷ್ಟು 6 ವರ್ಷಗಳಲ್ಲಿ ನನ್ನ ಮಕ್ಕಳು ಮತ್ತು ನಾನು ಅನುಭವಿಸಿದ ನರಕಯಾತನೆ, ಕಳೆದುಕೊಂಡ ಸಮಯವನ್ನು ಮತ್ತೆ ಪಡೆಯಲು ಸಾಧ್ಯವೇ ಇಲ್ಲ ಅಲ್ವೇ? ಗೊತ್ತು ಅಶ್ವಿನಿ. ಸುಹಾಸ್ ಅವಳ ಹತ್ತಿರ ಬಂದು ಮಂಡಿಯೂರ್ತಾನೆ. ನಾನು ಮಾಡಿದ ಅತಿ ದೊಡ್ಡ ತಪ್ಪು ಅದು ನಿನ್ನನ್ನು ಅವಮಾನಿಸಿದ್ದು. ನಾನು ಗಾಯತ್ರಿ ಅಮ್ಮ ಮತ್ತು ಕಾವ್ಯಳನ್ನು ಕುರುಡಾಗಿ ನಂಬಿ ಹೋಗಿದ್ದೆ. ನಿನ್ನ ಪವಿತ್ರವಾದ ಪ್ರೀತಿ ಮತ್ತು ಸತ್ಯವನ್ನು ನೋಡೋಕೆ ನಾನು ಖಂಡಿತ ವಿಫಲನಾಗಿ ಹೋದೆ. ನನಗೆ ಕ್ಷಮೆ ಇಲ್ಲ ಎಂಬುದು ಗೊತ್ತು. ಆದರೆ ನಮ್ಮ 3 ಮಕ್ಕಳ ಭವಿಷ್ಯಕ್ಕಾಗಿ, ಅವರ ಸಂತೋಷಕ್ಕಾಗಿ ನನ್ನನ್ನು ನಿಮ್ಮ ಜೀವನಕ್ಕೆ ಮತ್ತೆ ಪುನಃ ಸ್ವೀಕರಿಸೋಕೆ ಸಾಧ್ಯವೇ? ಅಶ್ವಿನಿ ಕೊಂಚ ಹಿಂಜರಿದ್ಲು. ಹಳೆಯ ಮನಸ್ಸಿನ ಗಾಯಗಳು ಅಷ್ಟು ಬೇಗ ಮಾಯವಾಗುವುದಿಲ್ಲ ಮಿಸ್ಟರ್ ಸುಹಾಸ್. ನನಗೆ ನಿಮ್ಮಿಂದ ಯಾವುದೇ ಹಣ, ಆಸ್ತಿ ಅಥವಾ ಸ್ಥಾನಮಾನದ ಅಗತ್ಯ ಖಂಡಿತ ಇಲ್ಲ. ನನಗೆ ಬೇಕಾಗಿರುವುದು ನನ್ನ ಮಕ್ಕಳಿಗೆ ಸಂಪೂರ್ಣ ರಕ್ಷಣೆ, ನಿಮ್ಮ ನಿಷ್ಕಲ್ಮಶವಾದ ತಂದೆಯ ಪ್ರೀತಿ ಮಾತ್ರ. ಆ ಕ್ಷಣದಲ್ಲಿ ಆರವ್ ಮುಂಭಾಗಕ್ಕೆ ಬಂದು ಸುಹಾಸ್ನ ಕಡೆಗೆ ದಿಟ್ಟಿಸಿ ನೋಡುತ್ತಾ, ಮಿಸ್ಟರ್ ಸುಹಾಸ್ ಅಲ್ಲ, ಅಪ್ಪ, ನೀವು ಎಂದಾದರೂ ನಮ್ಮ ಅಮ್ಮನನ್ನು ಮತ್ತೆ ಅಳುವಂತೆ ಮಾಡಿದರೆ ನಾವಿಬ್ಬರು ತಂಗಿ ಅನ್ವಿತಾಳನ್ನು ಕರೆದುಕೊಂಡು ನಿಮಗಿಂತ ತುಂಬ ದೂರ ಹೊರಟೇ ಹೋಗ್ತೇವೆ ಎಂದು ಮೃದುವಾಗಿ ಆ ಪುಟ್ಟು ಬಾಲಕ ಕ್ಯೂಟಾಗಿ ಬೆದರಿಕೆ ಹಾಕ್ತಾನೆ. ಆದಿತ್ಯ ಕೂಡ ತಕ್ಷಣವೇ, ಹೌದು ಅಪ್ಪ, ನೀವು ಇನ್ನು ಮುಂದೆ ಯಾವಾಗಲೂ ಅಮ್ಮನ ಜೊತೆಯೇ ಇರಬೇಕು, ಅಮ್ಮನನ್ನು ಅಳಿಸಬಾರದು, ತುಂಬ ಪ್ರೀತಿ ಮಾಡಬೇಕು ಅಂತ ಹೇಳ್ತಾನೆ. ಮಕ್ಕಳ ಈ ಪ್ರೀತಿಯ ಮಾತುಗಳನ್ನು ಕೇಳಿ ಸುಹಾಸ್ ಮುಗುಳ್ನಕ್ಕನು. ನಾನು ಇಬ್ಬರಿಗೂ ಮಾತು ಕೊಡುತ್ತಿದ್ದೇನೆ. ಇನ್ನು ಮುಂದೆ ನಿಮ್ಮ ಅಮ್ಮನ ಕಣ್ಣಿನಿಂದ ಒಂದೇ ಒಂದು ಹನಿ ಕಣ್ಣೀರು ಬೀಳಲು ನಾನು ಎಂದಿಗೂ ಬಿಡೋದಿಲ್ಲ. ಅಶ್ವಿನಿಯ ಮನಸ್ಸಿನಲ್ಲಿದ್ದ ಆತಂಕ ಮತ್ತು ಉದ್ವೇಗ ಕ್ರಮೇಣ ಕರಗಿ ನೀರಾಯಿತು. ಸುಹಾಸ್ನ ಕಣ್ಣುಗಳಲ್ಲಿದ್ದ ಸತ್ಯವಾದ ಕರುಣೆ ಮತ್ತು ಪಶ್ಚಾತ್ತಾಪದ ಅವಳ ಗಾಯಗೊಂಡ ಹೃದಯಕ್ಕೆ ಪ್ರೀತಿಯ ಔಷಧವಾಯಿತು. ವೈದ್ಯಕೀಯ ಕ್ಷೇತ್ರದಲ್ಲಿ ಅಶ್ವಿನಿ ಮಾಡಿದಂತಹ ಜಟಿಲ ಶಸ್ತ್ರಚಿಕಿತ್ಸೆ ಮತ್ತು ಅಪೂರ್ವವಾದ ಸಾಧನೆಗೆ ಆಕೆಗೆ ಸ್ವಲ್ಪ ದಿನಗಳಲ್ಲೇ ಅತ್ಯುನ್ನತ ರಾಜರತ್ನಂ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ. ಸಕಲ ಕಷ್ಟಗಳನ್ನು ದಾಟಿ ಅಶ್ವಿನಿ ಸುಹಾಸ್ ದಂಪತಿ ತಮ್ಮ 3 ಮಕ್ಕಳೊಂದಿಗೆ ಸುಖಿ ಜೀವನವನ್ನು ಆರಂಭಿಸ್ತಾರೆ. ಅಶ್ವಿನಿಯ ಯಶಸ್ವಿ ಜಟಿಲ ಶಸ್ತ್ರಚಿಕಿತ್ಸಾ ಮತ್ತು ವೈದ್ಯಕೀಯ ಕ್ಷೇತ್ರದ ಅಪಾರ ಸೇವೆಯನ್ನು ಗುರುತಿಸಿ ಅಂತಾರಾಷ್ಟ್ರೀಯ ವೈದ್ಯಕೀಯ ಸಂಶೋಧನಾ ಕೇಂದ್ರದಿಂದ ಅತ್ಯುನ್ನತ ಗೌರವವನ್ನು ನೀಡಿ ಪುರಸ್ಕರಿಸಲಾಗುತ್ತೆ. ಆ ಒಂದು ಸುಂದರವಾದ ಸಂಜೆ ರಾಜರತ್ನಂ ಕುಟುಂಬದವರು ಮತ್ತು ಜಯಂತಂ ಸ್ವತಃ ಅಶ್ವಿನಿಯ ಮನೆಗೆ ಬಂದು ಅವಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಹಿಂದೆ ಅಶ್ವಿನಿಯನ್ನು ತಪ್ಪಾಗಿ ಅರ್ಥೈಸಿಕೊಂಡು ದುರ್ವರ್ತನೆ ತೋರಿದಂತಹ ಪವಿತ್ರ ಖುದ್ದಾಗಿ ಬಂದು ತನ್ನ ತಪ್ಪಿನ ಹರಿವಾಗಿ ಕಣ್ಣೀರುಡುತ್ತಾ ಕ್ಷಮೆ ಯಾಚಿಸ್ತಾಳೆ. ಅಶ್ವಿನಿ ವಿಶಾಲ ಹೃದಯದಿಂದ ಎಲ್ಲರನ್ನ ಕ್ಷಮಿಸ್ತಾಳೆ. ಕೊನೆಗೆ ಅವಳ ಜೀವನದಲ್ಲಿಂದ ಎಲ್ಲ ನೋವಿನ ಬಿರುಗಾಳಿಗಳು ಶಾಂತವಾಗಿ ಹೊಸ ಭರವಸೆಯ ನವ ವಸಂತವು ಪ್ರಕಾಶಮಾನವಾಗಿ ಅರಳಲು ಪ್ರಾರಂಭಿಸುತ್ತೆ. ಕಾವ್ಯ ಬಂಧನದ ನಂತರ ಮಾಧ್ಯಮಗಳಲ್ಲಿ ವರ್ಮಾ ಕುಟುಂಬದ ಇಮೇಜ್ ಕಳಂಕಿತವಾಗಿದ್ರೂ ಕೂಡ ಸುಹಾಸ್ಗೆ ಅದರ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ. ಅವನ ಏಕೈಕ ಆದ್ಯತೆ ತನ್ನ ಅಶ್ವಿನಿ ಮತ್ತು ತನ್ನ ಪ್ರೀತಿಯ ಮಕ್ಕಳ ಜೀವನವನ್ನು, ತನ್ನ 3 ಮಕ್ಕಳ ಜೀವನವನ್ನು ಕಟ್ಕೊಡುವಂಥದ್ದಾಗಿತ್ತು. ಇನ್ನೊಂದೆಡೆ ಗಾಯತ್ರಿ ದೇವಿ ತನ್ನ ತಪ್ಪನ್ನು ಸಂಪೂರ್ಣವಾಗಿ ಅರ್ಥಕೊಂಡ್ರು. ತನ್ನ ಆಸೆ, ತನ್ನ ಮನೆತನ, ತನ್ನ ಅಂತಸ್ತು ಎಲ್ಲವೂ ಕೂಡ ಇವತ್ತು ಬೇಡ ಅನ್ನಿಸ್ತು. ತನ್ನ ಅತಿಯಾದ ದುರಾಸೆ, ಸುಳ್ಳು, ಪ್ರತಿಷ್ಠೆಯಿಂದ ತನ್ನ ಮಗ, ಮೊಮ್ಮಕ್ಕಳು, ಸುಂದರ ಕುಟುಂಬವೇ ಛಿದ್ರ ಆಗೋಯ್ತಲ್ಲ, ಅವರ ಒಂದು ಪ್ರೀತಿ ಎಷ್ಟು ಮುಖ್ಯ ತನಗೆ ಅಂತ ದಿನವೂ ಮನನೊಂದು ಕೊರಗ್ತಾ ಇದ್ಲು. ಒಂದು ಅಪರಾಹ್ನ ಸುಹಾಸ್ ಅಶ್ವಿನಿಯ ಮನೆಗೆ ಬಂದನು. ಅವನ ಜೊತೆಯಲ್ಲಿ ಕುಟುಂಬದ ಮುಖ್ಯ ವಕೀಲರು ಇದ್ದರು. ಅಶ್ವಿನಿ ಸುಹಾಸ್ ಬಂದು ಅವಳ ಪಕ್ಕದಲ್ಲಿ ಕುಳಿತು ಅತ್ಯಂತ ಆಪ್ತವಾಗಿ ಕರೀತಾನೆ. ಇಷ್ಟು ವರ್ಷಗಳಲ್ಲಿ ನಾನು ಕೇವಲ ನೋವು, ಕಣ್ಣೀರು, ನರಕಯಾತನೆಯನ್ನು ಮಾಡ್ತಾ ಕೊಟ್ಟಿದ್ದೀನಿ. ಆದರೆ ಇನ್ನು ಮುಂದೆ ನನ್ನ ಜೀವನದ ಪ್ರತಿಯೊಂದು ಉಸಿರು, ಕ್ಷಣವೂ ನಿನಗೆ ಹಾಗೂ ನನ್ನ ಮಕ್ಕಳಿಗೆ ಮಾತ್ರ ಮೀಸಲಿಡ್ತೀನಿ. ಅವನು ವಕೀಲರ ಕೈಯಲ್ಲಿದ್ದಂತಹ ಒಂದು ಕಾನೂನು ದಾಖಲೆಗಳನ್ನು ಪಡೆದುಕೊಂಡು ಅಶ್ವಿನಿಯ ಕೈಗಿಡ್ತಾನೆ. ವರ್ಮಾ ಗ್ರೂಪ್ ಆಫ್ ಕಂಪನಿಯ 50% ಷೇರುಗಳಲ್ಲಿ ಮತ್ತು ನನ್ನ ಎಲ್ಲ ವೈಯಕ್ತಿಕ ಆಸ್ತಿಯ ದೊಡ್ಡ ಭಾಗವನ್ನು ನನ್ನ 3 ಮಕ್ಕಳಾದ ಆರವ್, ಆದಿತ್ಯ ಹಾಗೂ ಅನ್ವಿತಾಳ ಹೆಸರಿಗೆ ವರ್ಗಾಯಿಸಿದ್ದೇನೆ. ಅಷ್ಟೇ ಅಲ್ಲ, ನಿನ್ನ ವೈದ್ಯಕೀಯ ಸಂಶೋಧನೆಗಾಗಿ ಅಶ್ವಿನಿ ರಿಸರ್ಚ್ ಫೌಂಡೇಶನನ್ನು ಪ್ರಾರಂಭಿಸಲು ಕೂಡ ನಾನು ಅಗತ್ಯವಿರುವಂಥ ಸಂಪೂರ್ಣ ನಿಧಿಯ ದಾಖಲೆಗಳನ್ನು ಸಿದ್ಧಪಡಿಸಿದ್ದೇನೆ. ಅವೇ ಇವು. ಅಷ್ಟೊಂದು ದೊಡ್ಡ ಮೊತ್ತದ ಆಸ್ತಿಯ ಪತ್ರಗಳನ್ನು ನೋಡಿ ಅಶ್ವಿನಿ ಒಂದು ಕ್ಷಣ ಆಘಾತಕ್ಕೊಳಗಾಗ್ಬಿಡ್ತಾಳೆ.
ಮಿಸ್ಟರ್ ಸುಹಾಸ್, ನನಗೆ ಇದೆಲ್ಲದರ ಅಗತ್ಯ ಖಂಡಿತ ಇಲ್ಲ. ನಿಮ್ಮ ಆಸ್ತಿ ಪಾಸ್ತಿಗಾಗಿ ನಾನು ನಿಮ್ಮ ಮುಂದಿಗೆ ಬಾಳಕ್ಕೆ ಬರಲೇ ಇಲ್ವಲ್ಲ, ನೀವು ತಪ್ಪು ತಿಳ್ಕೊತಾ ಇದ್ದೀರಾ ಅಂತ ಹೇಳ್ತಾಳೆ. ಈಗ ಗೊತ್ತು ಅಶ್ವಿನಿ, ಸುಹಾಸ್ ಪ್ರೀತಿಯಿಂದ ಮಗುಳ್ನಕ್ಕು, ಈ ಆಸ್ತಿ, ಈ ಹಣ ನಿನ್ನ ಪವಿತ್ರ ಪ್ರೀತಿಗೆ ಎಂದೂ ಸಮಲಾಗಲಾರದು. ಇದು ಆಸ್ತಿಯಲ್ಲ, ಒಬ್ಬ ತಂದೆಯಾಗಿ ನಮ್ಮ ಮಕ್ಕಳಿಗೆ, ಒಬ್ಬ ಗಂಡನಾಗಿ ನಿನ್ನ ಸೇವೆ ಕನಸಿಗೆ ನಾನು ನೀಡ್ತಾ ಇರೋವಂಥ ಒಂದು ಪುಟಾಣಿ ಗೌರವ. ನಾವು ಮತ್ತೆ ಒಂದಾಗಿ ಹೊಸ ಜೀವನವನ್ನು ಆರಂಭಿಸೋಣ, ಆಯಿತಾ? ಅಶ್ವಿನಿ ಅವನ ಕಣ್ಣುಗಳಲ್ಲಿದ್ದಂತಹ ಒಂದು ನಿಷ್ಕಲ್ಮಶವಾದ ಪ್ರೀತಿ ಮತ್ತು ಪಶ್ಚಾತ್ತಾಪವನ್ನು ಕಂಡು ಸಮ್ಮತಿಯಿಂದ ತಲೆ ಆಡಿಸ್ತಾಳೆ. ಆರವ್, ಆದಿತ್ಯ ಮತ್ತು ಅನ್ವಿತಾ ಓಡ್ ಬಂದು ಇಬ್ಬರನ್ನ ಕೂಡ ಗಟ್ಟಿಯಾಗಿ ಅಪ್ಕೊಳ್ತಾರೆ. ಈ ಎಲ್ಲ ಕಷ್ಟಗಳನ್ನು ದಾಟಿ ಆ ಒಂದು ಪವಿತ್ರ ಕುಟುಂಬವು ಸುಖ ಸಂತೋಷದಿಂದ ಒಂದಾಗುತ್ತೆ. ನಿನಗೆ ಯಾವುದೇ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಅಶ್ವಿನಿ. ಇದು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನೀಡ್ತಾ ಇರುವಂತಹ ಭದ್ರತೆ ಅಷ್ಟೇ. ಅದರ ಜೊತೆಗೆ ನಾವು ಮತ್ತೆ ಕಾನೂನುಬದ್ಧವಾಗಿ ಮದುವೆಯಾಗಬೇಕಂತ ಹೇಳಿಬಿಟ್ಟು ನಾನು ಆಶಿಸ್ತಿದ್ದೀನಿ. ಈ ಬಾರಿ ಯಾವುದೇ ಬಲವಂತ ಅಥವಾ ಬಾಧ್ಯತೆ ಇಲ್ಲದೆ ಕೇವಲ ಪೂರ್ಣ ಪ್ರೀತಿಯಿಂದ ಒಂದಾಗೋಣ ಅಂತ ಹೇಳ್ತಾನೆ ಸುಹಾಸ್. ಅಶ್ವಿನಿ ಸುಹಾಸ್ನ ಕಣ್ಣುಗಳನ್ನು ನೇರವಾಗಿ ನೋಡಿದ್ಲು. ಅವನ ಕಣ್ಣುಗಳಲ್ಲಿ ಯಾವುದೇ ಸುಳ್ಳು ಅಥವಾ ಸ್ವಾರ್ಥವಿರಲಿಲ್ಲ. ನಿಷ್ಕಲ್ಮಶವಾದ ಸತ್ಯ ಮತ್ತು ಪಶ್ಚಾತ್ತಾಪದ ಮಾತ್ರ ಆ ಒಂದು ನೋವು ಹೊಳಿತಾ ಇತ್ತು ಕಣ್ಗಳಲ್ಲಿ. ಆ ಕ್ಷಣದಲ್ಲಿ ಮೂವರು ಮಕ್ಕಳು ಓಡ್ಬಂದು ಅಶ್ವಿನಿಯನ್ನು ಅಪ್ಕೊಳ್ತಾರೆ. ಆದಿತ್ಯ ತನ್ನ ಬಾಲಿಶ ಧ್ವನಿಯಲ್ಲಿ, ಅಮ್ಮ, ಅಪ್ಪ ನಮ್ಮ ಜೊತೆಯಲ್ಲೇ ಇರಲಿ ಅಮ್ಮ ಅಂತ ಮೃದುವಾಗಿ ಕೇಳಿಕೊಂಡಾಗ ಅಶ್ವಿನಿಯ ಹೃದಯ ಸಂಪೂರ್ಣವಾಗಿ ಕರಗಿ ನೀರಾಗಿ ಹೋಯಿತು. ಆರವ್ ಮತ್ತು ಆದಿತ್ಯ ಸುಹಾಸ್ನ ಕೈಗಳನ್ನು ಹಿಡಿದುಕೊಂಡು, ನಾವೆಲ್ಲರೂ ಒಂದೇ ಮನೆಯಲ್ಲಿ ಸಂತೋಷವಾಗಿರೋಣ, ನಮ್ಮ ತಂಗಿ ಜೊತೆ ಅಮ್ಮ ಅಂತ ಹೇಳ್ತಾರೆ. ಮಕ್ಕಳ ಆಸೆ, ಸುಹಾಸ್ನ ಅಚಲ ಪ್ರೀತಿಯನ್ನು ಕಂಡು ಅಶ್ವಿನಿ ಕೂಡ ಜಾಸ್ತಿ ಹಠ ಮಾಡದೆ ಮುಗುಳ್ನಗುತ್ತಾ ಸಮ್ಮತಿಯಿಂದ ತಲೆ ಆಡಿಸ್ತಾಳೆ. ಸುಹಾಸ್ನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿ ಬಂತು. ಮುಂದಿನ ಕೆಲವು ದಿನಗಳಲ್ಲಿ ಸುಹಾಸ್ ಮತ್ತು ಅಶ್ವಿನಿಯ ವಿವಾಹವು ಆಪ್ತ ಸಂಬಂಧಿಕರು, ಒಂದು ಸ್ವಲ್ಪ ಸ್ನೇಹಿತರು ಹಾಗೂ ಕೆಲಸದ ವರ್ಗದವರ ಸಮ್ಮುಖದಲ್ಲಿ ಅತ್ಯಂತ ಸರಳವಾಗಿ, ಸುಸೂತ್ರವಾಗಿ, ಸುಂದರ ರೀತಿಯಲ್ಲಿ ನೆರವೇರುತ್ತೆ. 6 ವರ್ಷಗಳ ಹಿಂದೆ ನಡೆದಂತಹ ಒಂದು ಬಲವಂತವಾದ ಮದುವೆ ಈಗ ನಿಜವಾದ ವಾತ್ಸಲ್ಯ, ಮಕ್ಕಳ ಅಪಾರ ಪ್ರೀತಿಯೊಂದಿಗೆ ಆ ಮಕ್ಕಳ ಮುಂದೆ ಮರುಜೀವ ಪಡೆಯುತ್ತೆ. ಮದುವೆಯ ಮಂಟಪಕ್ಕೆ ಗಾಯತ್ರಿ ದೇವಿ ಖುದ್ದಾಗಿ ಬಂದು ಅಶ್ವಿನಿಯ ಪಾದಗಳಿಗೆ ಬಿದ್ದು ಕಣ್ಣೀರಿಡುತ್ತಾ ಕ್ಷಮೆ ಯಾಚಿಸ್ತಾರೆ. ಅಶ್ವಿನಿ, ನನ್ನ ಕ್ಷಮಿಸಿಬಿಡು ಮಗು. ನಿನ್ನ ಪವಿತ್ರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳದೆ ನಿನ್ನ ಜೀವನವನ್ನು ಹಾಳು ಮಾಡಲು ಯೋಚಿಸಿದೆ. ಆದರೆ ನೀನು ನನ್ನ ಮೊಮ್ಮಕ್ಕಳನ್ನು ರಕ್ಷಿಸಿ ನನ್ನ ಮಗನಿಗೆ ಹೊಸ ಜೀವನವನ್ನು ನೀಡಿದ್ದೀಯಾ. ನನಗೆ ಇವತ್ತಿನ ದಿನ ಗೊತ್ತಾಯಿತು, ಆ ದುಡ್ಡು ಆಸ್ತಿಗಿಂತ ನನ್ನ ಮಕ್ಕಳು, ನನ್ನ ಮನೆ ಸಂಸಾರವೇ ನನಗೆ ಖುಷಿ ಕೊಡುವಂಥದ್ದು ಅಂತ. ಅವರನ್ನು ನನಗೆ ಮತ್ತೆ ಕೊಡ್ತೀಯಾ? ಅಶ್ವಿನಿ ಅವರನ್ನು ಉದ್ಧಾರ ಮನಸ್ಸಿಂದ ಕ್ಷಮಿಸಿ ಅಪ್ಕೊಂಡ್ಳು. ಕೆಲವು ವರ್ಷಗಳು ಹೀಗೆ ಉರುಳುತ್ತಾ ಇದ್ವು. ಚೆನ್ನೈನ ಸುಂದರವಾದ ವಿಶಾಲವಾದ ಬಂಗಲೆಯ ಆ ಕುಟುಂಬದ ನಗು ಮಕ್ಕಳ ಆಟದ ಸದ್ದಿನಿಂದ ಕಳೆಗಟ್ಟಿತ್ತು. ಅಶ್ವಿನಿ ತನ್ನ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿದ್ಲು. ಅವಳ ನಾಯಕತ್ವದಲ್ಲಿ ಅಶ್ವಿನಿ ಅಂತಾರಾಷ್ಟ್ರೀಯ ವೈದ್ಯಕೀಯ ಸಂಶೋಧನಾ ಕೇಂದ್ರ ಪ್ರಾರಂಭವಾಗಿ ಸಾವಿರಾರು ಬಡ ಮತ್ತು ನಿರ್ಗತಿಕ ರೋಗಿಗಳಿಗೆ ಉಚಿತವಾದ ಮತ್ತು ಆಧುನಿಕವಾದ ಚಿಕಿತ್ಸೆಯನ್ನು ಒದಗಿಸಲಾಗ್ತಿತ್ತು. ಆದಿತ್ಯನ ಅಪರೂಪದ ಆರೋಗ್ಯ ಸಮಸ್ಯೆಯನ್ನು ಸಂಪೂರ್ಣವಾಗಿ ಗುಣಪಡಿಸಿದ ಅವಳ ವೈದ್ಯಕೀಯ ಸಂಶೋಧನೆಯ ಜಾಗತಿಕ ಮಟ್ಟದಲ್ಲಿ ಮೆಚ್ಚುಗೆಯನ್ನು ಪಡೆಯಿತು. ಆರವ್ ಮತ್ತು ಆದಿತ್ಯ ಶಾಲೆಯಲ್ಲಿ ಅತ್ಯುತ್ತಮ ವಿದ್ಯಾರ್ಥಿಗಳಾಗಿ ಕಂಪ್ಯೂಟರ್ ವಿಜ್ಞಾನ ಹಾಗೂ ಹೊಸ ತಂತ್ರಜ್ಞಾನಗಳಲ್ಲಿ ಅಪಾರವಾದ ಸಾಧನೆಯನ್ನು ಮಾಡ್ತಾಯಿದ್ರು. ಅವರು ಸ್ವಾಭಾವಿಕವಾಗಿ ತಮ್ಮ ತಾಯಿಯ ತೀಕ್ಷ್ಣ ಬುದ್ಧಿವಂತಿಕೆ ಮತ್ತು ತಂದೆಯ ಕಾರ್ಪೊರೇಟ್ ಕ್ಷಮತೆಯನ್ನು ಮೈಗೂಡಿಸ್ಕೊಂಡಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕಾಲದಲ್ಲಿ ಮಾತನಾಡಲು ಹೆದರಿ ಖಿನ್ನತೆಯಲ್ಲಿ ಮುಳುಗಿದ್ದಂಥ ಪುಟ್ಟ ಅನ್ವಿತಾ ಈಗ ಇಡೀ ಕುಟುಂಬದ ಕಣ್ಮಣಿಯಾಗಿ ಅತ್ಯಂತ ಚುರುಕಾದ ಹಾಗೂ ತಂಟೆಕೋರ ಹುಡುಗಿಯಾಗಿ ಬೆಳೆದು ನಿಂತಿದ್ದಾಳೆ. ಆಕೆ ಮಾತ್ರ ತುಂಬ ತುಂಟಿ. ಅವಳನ್ನು ಕಂಟ್ರೋಲ್ ಮಾಡೋದಂತೂ ತುಂಬ ಕಷ್ಟ. ಆ ಸಂಜೆ ಸೂರ್ಯ ನಿಧಾನವಾಗಿ ಸಮುದ್ರದ ದಂಡೆಯಲ್ಲಿ ಮುಳುಗ್ತಿದ್ದಾಗ ಸುಹಾಸ್ ಮತ್ತು ಅಶ್ವಿನಿ ಕೈ ಹಿಡಿದು ಕಡಲ ತೀರದಲ್ಲಿ ನಡೀತಾ ಇದ್ರು. ಸ್ವಲ್ಪ ದೂರದಲ್ಲಿ ಆರವ್, ಆದಿತ್ಯ, ಅನ್ವಿತಾ ಅಲೆಗಳ ಜೊತೆ ಆಟವಾಡುತ್ತಾ ನಗಾಡ್ತಿದ್ರು. ಆ ಅಸ್ತಮಸ್ತದ ಸೂರ್ಯನ ಒಂಬೆಳಕಿನಲ್ಲೇ ಅಶ್ವಿನಿಯ ಮುಖದಲ್ಲಿದ್ದ ಶಾಂತಿ, ಪ್ರಸನ್ನತೆಯನ್ನು ಸುಹಾಸ್ ಪ್ರೀತಿಯಿಂದ ದೆಡಿಸ್ತಾ ಇದ್ದಾನೆ. ಅಶ್ವಿನಿ, ಸುಹಾಸ್ ಅವನ ಕೈಗಳು ನಿಧಾನವಾಗಿ ಹಿಡಿದುಕೊಂಡನು. 6 ವರ್ಷಗಳ ಹಿಂದೆ ನಾನು ಕಳೆದುಕೊಂಡಿದ್ದ ಜೀವನ ಮತ್ತು ಸಂತೋಷವನ್ನು ನೀನು ನನ್ನ ಮರಳಿಗೆ ತಂದುಕೊಟ್ಟಿದ್ದೀಯ. ನಾನು ಮಾಡಿದ ತಪ್ಪುಗಳಿಗೆ ಒಂದೇ ಒಂದು ಪ್ರಾಯಶ್ಚಿತ್ತವೆಂದರೆ ನನ್ನ ಜೀವನದ ಕೊನೆ ಉಸಿರಿರೋವರೆಗೂ ಕೂಡ ನಿನ್ನನ್ನು ರಾಣಿಯಂತೆ ಕಾಯುವುದು. ಅಶ್ವಿನಿ ಮೃದುವಾಗಿ ಮುಗುಳ್ನಕ್ಕಿದ್ಲು. ಸುಹಾಸ್, ನಾವು ಕಳೆದು ಹೋದ ಭೂತಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ವರ್ತಮಾನ ಮತ್ತು ಭವಿಷ್ಯವನ್ನು ಅತ್ಯಂತ ಸುಂದರಗೊಳಿಸಬಹುದು. ಅಂದು ಗಾಯತ್ರಿ ಅಮ್ಮ ಮತ್ತು ಆರತಿ ನಮ್ಮನ್ನು ಬೇರ್ಪಡಿಸಿದಾಗ ನಾನು ತುಂಬ ನೊಂದಿದ್ದೆ. ಆದರೆ ಇಂದು ನನ್ನ 3 ಮಕ್ಕಳು ಮತ್ತು ನಿಮ್ಮ ಅಪಾರ ಪ್ರೀತಿ ನನ್ನ ಜೊತೆಗಿದೆ. ನನಗಿಂತ ಧನ್ಯ ಬೇರೆ ಯಾರಿದ್ದಾರೆ ಹೇಳು?
ಇವತ್ತಿನ ದಿನ ನಾನು ಸಂಪೂರ್ಣ ತೃಪ್ತಿಯ ಜೀವನವನ್ನು ನಡೆಸೋಕ್ಕೆ ಕಾರಣವೇ ನನ್ನ 3 ಮಕ್ಕಳು ನೀವು. ನಮ್ಮ ಈ ಸಣ್ಣ ಸಂಸಾರದಲ್ಲಿ ಇನ್ನು ಮುಂದೆ ಯಾವುದೇ ಬಿರುಗಾಳುಗಳು ಬರುವುದಿಲ್ಲ ಅಂತ ಸುಹಾಸ್ ಭರವಸೆಯನ್ನು ನೀಡ್ತಾನೆ. ಅಷ್ಟರಲ್ಲಿ 3 ಮಕ್ಕಳು ಓಡುತ್ತಾ ಬಂದು, ಅಮ್ಮ ಅಪ್ಪ ಬೇಗ ಬನ್ನಿ, ಇವತ್ತು ಅಲೆಗಳು ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ಅಂತ ಕೂಗ್ತಾರೆ. ಸುಹಾಸ್ ಮತ್ತು ಅಶ್ವಿನಿ ನಗುತ್ತಾ ತಮ್ಮ ಮಕ್ಕಳತ್ತ ಹೆಜ್ಜೆ ಹಾಕಿದ್ರು. ಹಲವು ಕಠಿಣ ಪರೀಕ್ಷೆಗಳು, ವಿರಹದ ನೋವು ಮತ್ತು ಕುತಂತ್ರಗಳನ್ನು ಮೆಟ್ಟಿ ನಿಂತು ಕೊನೆಗೂ ನಿಷ್ಕಲ್ಮಶವಾದ ಪ್ರೀತಿ ಮತ್ತು ತಾಯ್ತನದ ಶಕ್ತಿ ಜಯಗಳಿಸಿತು. ಕಡಲ ಅಲೆಗಳ ಮಧುರ ನಾದದೊಂದಿಗೆ ಆ ಪ್ರೀತಿಯ ಕುಟುಂಬದ ನಾಗರವು ಸುಖಾಂತ್ಯ ಕಂಡಿತ್ತು. ಎಲ್ಲ ಕಷ್ಟಗಳು ಕಳೆದು ಮಕ್ಕಳ ಪ್ರೀತಿ, ಹಿರಿಯರ ಆಶೀರ್ವಾದದೊಂದಿಗೆ ಹೊಸದಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಂತಹ ಸುಹಾಸ್ ಹಾಗೂ ಅಶ್ವಿನಿಯ ಬಾಳಲ್ಲಿ ಈಗ ಪ್ರೀತಿಯ ಕಾರಂಜಿ ಚಿಮ್ತಾಯಿತ್ತು. 6 ವರ್ಷಗಳ ವಿರಹ, ಕಣ್ಣೀರು, ನೋವುಗಳ ಮರೆತು ಅವರಿಬ್ಬರಿಗಷ್ಟೇ ಮೀಸಲಾದ ಕೆಲವೊಂದಷ್ಟು ಕ್ಷಣಗಳನ್ನು ಕಳೆಯಬೇಕೆಂದು ಸುಹಾಸ್ಗೆ ಮನಸ್ಸಿಗೆ ಯಾಕೋ ಗೊತ್ತಿಲ್ಲ ಇಷ್ಟು ದಿನಗಳಾದಮೇಲೆ ತೀವ್ರ ಆಸೆ ಆಗೋಕ್ಕೆ ಶುರುವಾಗುತ್ತೆ. ಅಂದು ಬೆಳಗ್ಗೆ ಸುಹಾಸ್ ಮನೆಗೆ ಬಂದು ಅಶ್ವಿನಿ ಬಳಿ ನಿಂತು, ಅಶ್ವಿನಿ, ಇಂದು ನಾವಿಬ್ಬರೇ ಹೊರಗೆ ಹೋಗ್ತಿದ್ವಿ, ಯಾವುದೇ ಆಸ್ಪತ್ರೆಯ ತುರ್ತು ಕರೆಗಳಿಲ್ಲ, ಯಾವುದೇ ಆಫೀಸ್ ಕೆಲಸಗಳಿಲ್ಲ, ಕೇವಲ ನೀನು ಮತ್ತು ನಾನು ಅಂತ ಹೇಳ್ಬಿಡ್ತಾನೆ. ಅಶ್ವಿನಿ ಕೊಂಚ ಹಿಂಜರಿಯುತ್ತಾ, ಅಯ್ಯೋ ಏನು ಹೇಳ್ತಾ ಇದ್ರೆ ನೀವು, ಮಕ್ಕಳನ್ನು ಬಿಟ್ಟು ನಾವಿಬ್ಬರು ಹೋಗೋದೆ ಏನು ಚಂದ, ಆರವ್, ಆದಿತ್ಯ ಮತ್ತು ಅನ್ವಿತಾ ಅಂತ ಹೇಳಿಬಿಟ್ಟು ಮಾತು ಮುಗಿಸೋ ಅಷ್ಟರಲ್ಲಿ ಗಾಯತ್ರಿ ದೇವಿ ಕೂಡ ನಗುತ್ತಾ ಅಲ್ಲಿಗೆ ಬರ್ತಾರೆ. ಅಶ್ವಿನಿ ಮಗು, ಮಕ್ಕಳ ಬಗ್ಗೆ ನೀನು ಸ್ವಲ್ಪನೂ ಯೋಚಿಸಬೇಡ, ಇಷ್ಟು ವರ್ಷಗಳ ನಂತರ ನೀವಿಬ್ಬರು ಒಂದಾಗಿದ್ದೀರಿ ಅಲ್ವಾ, ಮಕ್ಕಳನ್ನು ನಾನೇನು ನೋಡ್ಕೊಳ್ಳಲ್ಲ ಅಂತೀನ, ನಾನಿದ್ದೀನಲ್ವಾ, ನೀವು ಸಂತೋಷವಾಗಿ ಹೋಗಿ ಬನ್ನಿ, ಎಷ್ಟು ದಿನ ಬೇಕಾದರೂ ಹೋಗಿ ಬನ್ನಿ ಅಂತ ಅಭಯ ನೀಡಿದ್ರು. ಮಕ್ಕಳು ಕೂಡ ಅಮ್ಮ ಅಪ್ಪನ ಜೊತೆ ಹೋಗಿ ಬನ್ನಿ, ನಾವು ಅಜ್ಜಿ ಜೊತೆ ಆಟ ಆಡ್ತಿರ್ತೀವಿ ಅಂತ ಖುಷಿಯಿಂದ ಬೀಳ್ಕೊಡ್ತಾರೆ. ಎಷ್ಟು ಬುದ್ಧಿವಂತ ಮಕ್ಕಳು ಅಂತ ತುಂಬ ಖುಷಿಯಾಗುತ್ತೆ ಅಪ್ಪ ಅಮ್ಮನಿಗೆ. ಸುಹಾಸ್ ಕಾರನ್ನು ತಾನೇ ಡ್ರೈವ್ ಮಾಡುತ್ತಾ ಪ್ರಕೃತಿಯ ಮಡಿಲಲ್ಲಿದ್ದ ರೆಸಾರ್ಟ್ ಒಂದರ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾನೆ. ಪ್ರಯಾಣದುದ್ದಕ್ಕೂ ತಂಪಾದ ಗಾಳಿ ಬೀಸ್ತಾ ಇತ್ತು. ಕಾರ್ನಲ್ಲಿ ಮೆಲ್ಲನೆ ಪ್ಲೇ ಆಗ್ತಿದ್ದಂತಹ ಹಳೆಯ ಮಧುರ ಗೀತೆ ಇಬ್ಬರ ಮನಸ್ಸು ತೇಲ್ತಾ ಇತ್ತು. ಸುಹಾಸ್ ಅಶ್ವಿನಿಯ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು, ಅಶ್ವಿನಿ, ಇಂದು ನಿನ್ನ ಮುಖದಲ್ಲಿ ಈ ನಗು ನೋಡ್ತಾ ಇದ್ರೆ ನಾನು ಇಡೀ ಜಗತ್ತೇ ಗೆದ್ದಷ್ಟು ಸಂತೋಷವಾಗ್ತದೆ. 6 ವರ್ಷಗಳ ಹಿಂದೆ ನಾನು ಕಳೆದುಕೊಂಡ ಒಂದು ಸುಂದರ ದಿನಗಳು ಈಗ ಮತ್ತೆ ಜೀವಿಸ್ತಿದ್ದೀನಿ ಅಂತ ಹೇಳ್ತಾನೆ. ಅಶ್ವಿನಿ ನಾಚಿಕೆಯಿಂದ ಮುಗುಳ್ನಗುತ್ತಾ, ನಾನು ಅನುಭವಿಸಿದ ಪ್ರತಿಯೊಂದು ನೋವು, ಈಗ ಸಿಕ್ಕಿರುವ ಈ ಪ್ರೀತಿ ಬೆಲೆ ಕಟ್ಟಲಾಗದಷ್ಟು ಸುಹಾಸ್ ಅಂತ ಹೇಳ್ತಾಳೆ. ಅವರು ತಲುಪಿದ್ದ ರೆಸಾರ್ಟ್ ಸಮುದ್ರದ ದಂಡೆಯಲ್ಲಿದ್ದು ಸುತ್ತಲೂ ತೆಂಗಿನ ಮರಗಳು ಮತ್ತು ಹಸುರಿನಿಂದ ಶೃಂಗಾರಗೊಂಡಿರುವಂಥದ್ದು. ಸಂಜೆ ಸೂರ್ಯ ಮುಳುಗುವ ವೇಳೆಗೆ ಇಬ್ಬರು ಕಡಲ ತೀರದ ಮರಳಿನಲ್ಲಿ ಬರಿಗಾಲಿನಲ್ಲಿ ನಡೆಯೋಕೆ ತೊಡಗ್ತಾರೆ. ಸುಹಾಸ್ ಅಶ್ವಿನಿಯ ಹಿಂದಿನಿಂದ ಪ್ರೀತಿಯಿಂದ ಅಪ್ಕೊಂಡು ಅವಳ ಹೆಗಲ ಮೇಲೆ ತಲೆ ಇಟ್ಟು, ಈ ಕ್ಷಣ ಇಲ್ಲಿಯೇ ನಿಂತು ಬಿಡಬಾರ್ದೆ ಅಂತ ಮೃದುವಾಗಿ ಕೇಳ್ತಾನೆ. ಅಶ್ವಿನಿಯ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಮೂಡುತ್ತೆ. ಅಲೆಗಳು ಬಂದು ಅವರ ಪಾದಗಳನ್ನು ಸ್ಪರ್ಶಿಸ್ತಿದ್ದ ಹಾಗೆ ನವದಂಪತಿಗಳ ರೀತಿ ತಮ್ಮ ಹಳೆಯ ಕಹಿ ನೆನಪುಗಳನ್ನೆಲ್ಲ ಸಮುದ್ರದ ಆಳಕ್ಕೆ ತಳ್ಳಿ ಪ್ರೀತಿ ಮತ್ತು ಭರವಸೆಯ ಹೊಸ ಅಧ್ಯಾಯವನ್ನು ಆನಂದಿಸೋಕೆ ತೊಡಗ್ತಾರೆ. ನೋಡೋಣ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ. ಈ ಕಥೆನ ಇನ್ನೂ ಮುಂದುವರಿಸ್ಬೇಕಾ ಅಥವಾ ಇದನ್ನು ಇಲ್ಲ ಸ್ಟಾಪ್ ಮಾಡಬೇಕಾ ಅಂತ ಹೇಳ್ಬಿಟ್ಟು ಹೇಳಿ ನೋಡೋಣ. ಈ 3 ಮಕ್ಕಳು, ಅವ್ರ ಫ್ಯಾಮಿಲಿ ಸಂತೋಷವಾಗಿರೋ ಕ್ಷಣಗಳನ್ನು ಕೇಳಕ್ಕೆ ಬಯಸ್ತೀರಾ ಇಲ್ವಾ ಅಂತ ಹೇಳಿ, ಓಕೆನಾ?